ಸ್ವಲ್ಪ ಇಲ್ಲಿ ಆಯಿಲ್ ಲೀಕ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಆಯಿಲ್ ಫಿಲ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಮಳೆಯಿಂದ ಏನಾಗಿದೆ ಅಂತಂದರೆ ಒಂದು ರೋಬಸ್ಟ್ ಎಲ್ಲ ಒಂದು 5 to 10% ಬ್ಲಾಸಮ್ ಆಗಿದೆ. ನೋಡಿ ಇದೆಲ್ಲ ಸ್ಪೈಕ್ಸ್ ನೋಡಿ ಹೆಂಗೆ ಬಂದೆ ಹೂವು ಫುಲ್ ಇವತ್ತು ಹಾಕಿ ಇಟ್ಬಿಟ್ರೆ ನಾಳೆ ಬೆಳಿಗ್ಗೆ ಎಲೆಲ್ಲ ತಿಂದಾಕ್ಬಿಟ್ಟಿರುತ್ತೆ. ಫುಲ್ ಉದ್ದ ಕೊಟ್ಟಿದ್ದೀವಿ, ಎಲ್ಲದಕ್ಕೂ ಬಟ್ಟೆ ಹತ್ರ ಹೋಲ್ ಮಾಡಿ ಅಲ್ಲಿ ಬೀಳಂಗೆ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್. ಸೇಮ್ ನೀರು ಬಿಡ್ತಾ ಇದ್ದಾರೆ, ಸ್ವಲ್ಪ ಡೀಸೆಲ್ ತರಕಿತ್ತು, ಹೋಗಿಬಿಟ್ಟು ಡೀಸೆಲ್ ತಂದುಬಿಡೋಣ. ಗುಡ್ ಮಾರ್ನಿಂಗ್. ನಿನ್ನೆ ನಮ್ಗೆ ಬಂದುಬಿಟ್ಟು 15 ಸೆಂಟ್ಸ್ ಮಳೆ ಬಂದಿದೆ. ಬಿಸ್ಲೇರಿದ್ದು 10 ಲೀಟ್ರದ್ದು 20 ಲೀಟ್ರ್ ಕ್ಯಾನು. ಹೆಂಗಿದ್ರೆ ಟೌನ್ಗೆ ಹೋಗ್ತಾನೆ ಇರ್ತೀವಿ, ಅದಕ್ಕೆ ಇದು ಯೂಸ್ ಮಾಡ್ತೀವಿ ಅಷ್ಟೇ. ಯಾಕೆಂತಂದರೆ ಭಾರಿ ಚಿಕ್ಕದಾಗಿ 20 ಲೀಟ್ರ್ ಬಂದುಬಿಡುತ್ತೆ 2 ಕ್ಯಾನಲ್ಲಿ. ಬೈ ಹೋಗೋಣ. ನಮ್ಮೂರಲ್ಲಿ ಒಂದು ನೈರಾ ಪೆಟ್ರೋಲ್ ಬಂಕ್ ಇದೆ, ಅಲ್ಲಿ ಬಂದು ತುಂಬಿಸ್ಕೊಂಡು ಹೋಗ್ತಿದ್ದೀವಿ ನಾವು. ನೋಡಿಲ್ಲ ಒಂದು 3 days ಎಲ್ಲ ಬ್ಯಾಕ್ ಟು ಬ್ಯಾಕ್ ಎಲ್ಲಿ ಮಳೆ ಬಿದ್ದಿದೆ ಅಲ್ಲೇ ಬಿದ್ದಿದೆ. ಯಾಕೆಂತಂದರೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಿದ್ರು ಬಣ್ಕಲ್ಲಿಗೆಲ್ಲ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಮಳೆ ಬಿದ್ದಿದೆ ಅಂತೆ 3 ದಿವಸನೂ. 1 ಇಂಚು 1.5 ಇಂಚು 2 ಇಂಚು ಆ ಥರ. ಇವತ್ತಿಂದ ಮಳೆ ಸ್ವಲ್ಪ ಕಮ್ಮಿ ಆಗುತ್ತೆ. ನಮಗೊಂದು ಟೋಟಲ್ ಆಗ್ಬಿಟ್ಟು ಒಂದು ಅರ್ಧ ಇಂಚ್ ಬಿದ್ದಿದೆ. 3 ದಿನದಿಂದ ನಮಗೊಂದು ಅರ್ಧ ಇಂಚ್ ಬಿದ್ದಿದೆ. ಒಳ್ಳೆ ಬಿಸಿಲು ಬರ್ತಿದೆ ಬೆಳಿಗ್ಗೆನೆ. ನೋಡಿ ಸ್ವಲ್ಪ ಇಲ್ಲಿ ಆಯಿಲ್ ಲೀಕ್ ಆಗಿರೋದ್ರಿಂದ ಅದಕ್ಕೆ ಸ್ವಲ್ಪ ಆಯಿಲ್ ಫಿಲ್ ಮಾಡ್ತಾ ಇದ್ದೀವಿ ಇಲ್ಲಿಂದ. ಕಿರ್ಲೋಸ್ಕರ್ದೆ ಆಯಿಲ್ ನೋಡಿದ್ದು. ಈ ಮಳೆಯಿಂದ ಏನಾಗಿದೆ ಅಂತಂದರೆ ಒಂದು ರೋಬಸ್ಟ್ ಎಲ್ಲ ಒಂದು 5 to 10% ಸ್ಪೈಕ್ಸ್ ಎಲ್ಲ ಫಾರ್ವರ್ಡ್ ಬಂದುಬಿಟ್ಟಿದೆ. ನೋಡಿ ಇಲ್ಲಿ ನೋಡಿ ನೀರು ಬಿಡ್ತಾ ಇದ್ದೀವಿ. ಇದಕ್ಕೆಲ್ಲ ಏನಿಲ್ಲ, ಚಿಕ್ಕ ಚಿಕ್ಕ ಬಳ್ಳಿ ಇದು. ಇದೆಲ್ಲ ಏನಾದರೂ 40 ಲೀಟ್ರ್ ತನಕ ನೀರು ಬಿಡ್ತೀವಿ, 30 to 40 ಲೀಟ್ರ್ ನೀರು. ನೋಡಿ ಇದೆಲ್ಲ ಸ್ಪೈಕ್ಸ್ ನೋಡಿ ಹೆಂಗೆ ಬಂದೆ ಹೂವು. ಇಲ್ಲಿ ಏನು ಪ್ರಾಬ್ಲಮ್ ಏನಾಗ್ತಿದೆ ಅಂದರೆ ನೋಡಿ, ಇಲ್ಲಿಂದ ಎಲೆ ಬರ್ತಾ ಇದೆ ನೋಡಿ. ಆ ಎಲೆ ನೋಡಿ, ಅದೇ ಎಲೆ ಬರಬಾರ್ದು ನೋಡಿ. ಇಲ್ಲಿ ನೋಡಿ ಕರೆಕ್ಟು ಲಾಸ್ಟ್ ಟೈಮ್ ಇಷ್ಟೊತ್ತಿಗೆ ಮಳೆ ಬಂದಿತ್ತು. ಲಾಸ್ಟ್ ಟೈಮ್ ನೀವು ಬ್ಲಾಗ್ ನೋಡ್ಬೋದು. ಲಾಸ್ಟ್ ಟೈಮ್ದು ಮಳೆ ನಾವು ಕಾಫಿ ಕುಯ್ದಿದ್ವಿ ಆಗ, ಹಣ್ಣೆಲ್ಲ ಫುಲ್ಲು. ಅದು ಸಿಕ್ಕಾಪಟ್ಟೆ ಮಳೆ ಬಂದಿದೆ. 1.25 ಇಂಚೆಲ್ಲ ಬಂದಿತ್ತು ಮಳೆ 2 ದಿನ ಬ್ಯಾಕ್ ಟು ಬ್ಯಾಕ್. 15 ವೀಡಿಯೋ ಹಿಂದೆ ನೋಡಿದ್ರಲ್ಲ, ಇದರಲ್ಲಿ ಕ್ಯಾಟ್ಲಾಕ್ ಮೀನೆಲ್ಲ ಬಿಟ್ಟಿದ್ವಿ. ಅದಕ್ಕೆ ಖಾಲಿ ಗೆಣಸಿನ ಬಿಳೆ ಕೊಡ್ತಾಯಿದ್ವಿ ನಾವು, ಅದನ್ನೇ ತಿಂತಾ ಇದೆಯಲ್ಲ ಫುಲ್. ಇವತ್ತು ಹಾಕಿ ಇಟ್ಬಿಟ್ರೆ ನಾಳೆ ಬೆಳಗ್ಗೆ ಎಲೆಲ್ಲ ತಿಂದಾಕ್ಬಿಟ್ಟಿರುತ್ತೆ ಫುಲ್ಲು. ಈ ಒಳ್ಳೆ ಇಲ್ಲಿಂದ ಹೈಟ್ ಬಂದಿದೆ ನೋಡಿ. ಇದು ಹೊಸದಿಂದ ಮಾಡೋದು. ಇದು ಮೊದಲು ಕೆಳಗಿತ್ತು, ಇಲ್ಲಿ ಮಣ್ಣು ಹಾಕಿ ಫಿಲ್ ಮಾಡಿ ಈ ಹೈಟ್ ಹಾಕಿದ್ದೀವಿ. ಕೈಯಲ್ಲಿ ಕಾಫಿ ತೊಟ್ಟಿ ಇದೆಲ್ಲ ನೋಡಿ, ಇಲ್ಲೆಲ್ಲ ಹಾಕ್ತಾಯಿದ್ದೀವಿ ಈಗ. ಇಲ್ಲಿಗೆ ಸ್ವಲ್ಪ ವಾಟ ಬೇಕು, ಅದಕ್ಕೆ ಇಲ್ಲಿ ಮಣ್ಣು ತುಂಬಿಸ್ತಾ ಇದ್ದೀವಿ ಈಗ. ನೋಡಿ ಏನು ಹೈಟ್ ಬಂತು, ಎಲ್ಲಿಂದ ಬಂತು ನೋಡಿ. ಅಯ್ಯೋ ಯಾವಾಗ ಅಡಿಕೆ ಕುಯ್ಯೋದು? 10 ದಿವಸ ಹೋಗ್ಲಿ, 10 ದಿವಸ ಆದಮೇಲೆನಾ? ಎಲ್ಲ ಹೆಂಗೆ ಬರ್ತಿದೆ ನಮ್ಮ ಸೈಡ್ ಅಡಿಕೆ ಎಲ್ಲ? ಈ ಸೈಡ್ ಸುತ್ತಮುತ್ತ ಎಲ್ಲ ವೇಟ್ ಕಮ್ಮಿ ಇದೆಯಲ್ಲ? 75 kg ಬರುವಂಥ ಚೀಲಗಳು 68-65 ಹಂಗೆ ಬರ್ತಾ ಇದೆ ನೋಡಿ. ಇವ್ರು ನಮ್ಮ ಅಡಿಕೆ ಮಾಡೋರು. ಕಳೆದ ವರ್ಷ ಮಾಡೋದು, ಈ ವರ್ಷ ಅಡಿಕೆ ತೊಗೊಂಡೋಗಿದ್ದಾರೆ. ಇವ್ರು ಬೇರೆ ಕಡೆ ಮಾಡ್ತಿರ್ತಾರೆ. ಏನಂತಾರೆ ಒಂದೇ ಪ್ರಾಬ್ಲಮ್, ಈ ವರ್ಷ ಅಡಿಕೆ ತೂಕ ಬರ್ತಿಲ್ಲ ಅಂತಲ್ಲ. ತೂಕ ಬರ್ತಿಲ್ಲ. ಒಂದೊಂದು ಮೂಟೆಲ್ಲ ಒಂದು 5-5 kg ಬಿಟ್ಟು ಹೋಗ್ತಿದ್ಯಾ? 7 kg 8 kg ತನಕ ಬಿಟ್ಟು ಹೋಗ್ತಿದೆ. ಈ ವರ್ಷದ ಅಡಿಕೆ ವೆಯ್ಟೇ ಇಲ್ಲ. ಅಂದರೆ ಯಾಕೆ ಅಂತಂದರೆ ಕರೆಕ್ಟ್ ಟೈಮಿಗೆ ಮಳೆ ಆಗಿಲ್ಲ. ಮಳೆ ಬರೋ ಟೈಮಲ್ಲಿ ಮಳೆ ಬಂದಿಲ್ಲ, ಒಳ್ಳೆ ಬಿಸಿಲಿತ್ತು, ಸಿಕ್ಕಾಬಟ್ಟೆ ತೂಕ ಕಮ್ಮಿ ಆಗ್ತಾಯಿದೆ. ಗುಡ್ ಮಾರ್ನಿಂಗ್. ಬನ್ನಿ, ಈಗ ಸ್ವಲ್ಪ ಕೆಲಸ ಇದೆ. ಸ್ವಲ್ಪ ಇಟ್ಕೆ ತರೋಕ್ಕೆಲ್ಲ ಹೋಗಬೇಕು. ಬಂದಾದ್ಮೇಲೆ ತೋಟಕ್ಕೆ ಬೇರೆ ಹೋಗಬೇಕು. ಟ್ಯಾಂಕ್ ಕೆಲಸ ಆಗ್ತಾಯಿದೆ. ಅದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ ಏನು ಅಂತ. ಬನ್ನಿ, ಈಗ ಈ ಬೈಕಿಂದು ನಮಗೆ ಪೆಟ್ರೋಲ್ ತೆಗಿಯೋಕ್ಕೆ ಯೂಸ್ ಆಗುತ್ತೆ. ಇನ್ನು ಸದ್ಯಕ್ಕೆ ಫುಲ್ ಟ್ಯಾಂಕ್ ಹಾಕ್ಕೊಂಬಂದಿರ್ತೀವಿ. ಪೆಟ್ರೋಲ್ ಬೇಕು ಅಂದರೆ ಇದನ್ನು ಎಳಿತೀವಿ ನಾವೀಗ. ನೋಡಿ ಇಲ್ಲಿ ಪೆಟ್ರೋಲ್ ಬರೋಕ್ಕೆ ಸ್ಟಾರ್ಟ್ ಆಯ್ತು. ಈಗ ಎಳೆದು ನೋಡಿ, ಅಮ್ಮನಿಗೆ ಯಾವಾಗಲೂ ನೀರು ಬಿಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಅದಕ್ಕೆ ಏನು ಮಾಡಿದ್ದೀನಿ ಅಂತಂದರೆ ನೋಡಿ, ಒಂದು ಉದ್ದದೊಂದು ಪೈಪ್ ತಂದಿದ್ದೀನಿ. ಈಗ ಉದ್ದದು ಅಲ್ಲಿ ತನಕ ಇದೆ. ನೆಕ್ಸ್ಟ್ ಹೆಂಗೆ ಅಂತಂದ್ರೆ ಆ ಪೈಪ್ ಕನೆಕ್ಷನ್ ಕೊಟ್ಟರೆ ಇಲ್ಲಿ ನೀರು ಬರೋಂಗೆ ಮಾಡ್ತಾಯಿದ್ದೀವಿ. ನೋಡೋಣ ಹೆಂಗಾಗುತ್ತೆ. ಬಂದು ಸ್ವಲ್ಪ ಕೆಲಸ ಎಲ್ಲ ಇದೆ, ಅದು ಮಾಡೋಣ. ಸಿಂಪಲ್ಲಾಗಿ ಎಫೆಕ್ಟಿವ್ ಆಗಿ, ಗೊತ್ತಿಲ್ಲ, ನೋಡೋಣ ಹೆಂಗೆ ಅಂತ. ಎಲ್ಲ ಬಂದು ಮಾಡಿದ್ವಿ, ಪ್ಲ್ಯಾನ್ ಆಗಿದೆ. ನೋಡೋಣ ಏನಾಗುತ್ತೆ ಅದರಲ್ಲಿ. ಅಪ್ಡೇಟ್ ಇರುತ್ತೆ ನಮ್ಮದ್ರಲ್ಲಿ. ಎಲ್ಲ ವ್ಲಾಗಲ್ಲೂ ಅಪ್ಡೇಟ್ ಇರುತ್ತೆ ನಿಮಗೆ. ಬನ್ನಿ, ಇಲ್ಲಿ ನೋಡಿ ಈ ವರ್ಷದ ಗಾಂಧಾರಿ ಮೆಣಸು ನೋಡಿ. ಬನ್ನಿ ಹೋಗ್ಬರೋಣ, ವ್ಯಾನಲ್ಲಿ ಹೋಗ್ಬರೋಣ. ಇದೊಂದು ವ್ಯಾನ್ ಒಂದು ಪಿಕಪ್ ಕೆಲಸ ಮಾಡುತ್ತೆ ನಮಗೆ ಮಾತ್ರ ಇದು. ನೋಡಿ, ಓಲ್ಡ್ ಈಸ್ ಗೋಲ್ಡ್ ಏನಿದ್ರು. ತುಂಬ ಖುಷಿ ಆಗುತ್ತೆ. ವ್ಲಾಗಿಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ. ಯಾಕೆಂತಂದರೆ ವ್ಲಾಗ್ ಡಿಸ್ಕಂಟಿನ್ಯೂ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಎಷ್ಟಾಗುತ್ತೆ ನನ್ನ ಕೈಲಿ ಮಾಡ್ತಾ ಇರ್ತೀನಿ. ಮ್ಯಾಕ್ಸಿಮಮ್ ಒಂದು 12 to 15 ನಿಮಿಷ ವ್ಲಾಗ್ ಹಾಕಕ್ಕೆ ನೋಡ್ತೀನಿ. ಅದ್ರ ಮಧ್ಯೆ ವ್ಲಾಗ್ ನಾನು ಬ್ಯುಸಿ ಇದ್ದಾಗ ವ್ಲಾಗ್ ಮಾಡೋಕ್ಕಾಗಲ್ಲ. ಆಗ ನಾನು ಎಷ್ಟು ಮಾಡಿರ್ತೀನಿ ಅಷ್ಟು ಮಾಡಿ ಹಾಕಿರ್ತೀನಿ. ಯಾಕೆಂತಂದರೆ ವ್ಲಾಗಿಂಗ್ ತುಂಬ ಸಿಕ್ಕಾಬಟ್ಟೆ ಕಷ್ಟ ವ್ಲಾಗಿಂಗು. ಯಾಕೆಂತಂದರೆ ನಿಮ್ಮದು ಟೈಮ್, ಎಫರ್ಟು, ರೆಗ್ಯುಲರ್ ವ್ಲಾಗ್ ಹಾಕಿ ಎಫರ್ಟ್ ಇರಬೇಕು.
ಆಮೇಲೆ ಟೈಮ್ ಬೇಕಾಗುತ್ತೆ, ಪರ್ಸ್ನಲ್ ಟೈಮ್ ಆಗುತ್ತೆ. ನಿಮ್ಮ ಯೂಟ್ಯೂಬ್ ಮಾಡಬೇಕು, ವೀಡಿಯೋ ತೊಗೋಬೇಕು, ಅದು ಎಡಿಟ್ ಮಾಡಬೇಕು, ತೋಟ ಕೆಲಸ ಆಗಬೇಕು, ಎಲ್ಲರೂ ಆಗಬೇಕು. ಈಗ ನಾನು ಪಾಪ ಈಗ ನಾವು ಇಟ್ಟಿಗೆ ತರಕ್ಕೆ ಹೋಗ್ತಾ ಇದ್ದೀವಿ. ನಮ್ಮ ಇಲ್ಲಿ ಇದೆ ಹೈಯೆಸ್ಟ್ ಸಿಕ್ಕದು ನೋಡಿ, 12 ಅಡಿದು ಇದೇ ಹಾಕ್ಸಿರೋದು ನೋಡಿ. ಇಲ್ಲಿ ಇಟ್ಕೆ ತೊಗೊಂಡೋಗ್ತಾ ಇದ್ದೀವಿ. ಮೊನ್ನೆ ಥರ ಮೋಡ ಇಲ್ಲ, ಈಗ ಲೈಟ್ ಮೋಡ ಅಷ್ಟೇ, ಜಾಸ್ತಿ ಇಲ್ಲ ಮೋಡ. ಮಳೆ ಸ್ವಲ್ಪ ದೂರ ಆದಂಗೆ ಇದೆ. ಓಕೆ, ನೈಸ್. ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಬನ್ನಿ, ಸಾಮಾನು ಎಲ್ಲರಿಗೂ ಗೊತ್ತಿರುತ್ತಿದ್ದು ಮೀನಂಗಡಿ ಅಂತಂದರೆ ಗೋಣಿಬೀಡಲ್ಲಿ ಜಮಾನದಿಂದನೂ ಇದೆ ಮೀನಂಗಡಿಯಲ್ಲಿ. ಈ ರೋಡ್ ಬಂದುಬಿಟ್ಟು ಬ್ಯಾಂಗ್ಳೂರ್ ಹೈವೇ ಇದು ನೋಡಿ. ಫುಲ್ ಲೋಡ್ ಆಯಿತು. ಬನ್ನಿ ಹೊಣೆಗೆ. ಬನ್ನಿ, ಅನ್ಲೋಡ್ ಆಗ್ತಾಯಿದೆ. ನಾವು ಹೋಗೋಣ ಈಗ. ತೊಡಕ್ಕೆ ಹೋಗ್ಬಿಟ್ಟು ನೀರು ಬಿಡ್ತಿದ್ದಾರೆ, ಅಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಪೈಪ್ ತೊಗೊಳೋಣ. ಆಸ್ ಯೂಶುವಲ್ ಇವತ್ತು ಲಾಸ್ಟ್ ಎಂಡು, ಇವತ್ತು ಮುಗಿದ್ಬಿಡುತ್ತೆ ನೀರು ಬಿಡೋದು. ಇಲ್ಲಿ ನೋಡಿ, ಇಲ್ಲಿ ಏನೇನಾಗುತ್ತೆ ಅಂತಂದರೆ ಪೈಪ್ ಎಳೆಯೋ ಟೈಮಲ್ಲಿ ಸಿಗಾಕೊಂಡು ಹೊಡೆದೋಗೋ ಚಾನ್ಸಸ್ ಇರುತ್ತೆ ನೋಡಿ. ಇದು ಹೊಡೆದೋಗಿದೆ ನೋಡಿ. ಏನಿಲ್ಲ, ಈ ಸೈಡ್ ನೋಡಿ, ಈ ಸೈಡ್ ಸ್ವಲ್ಪ ಚೂರು ನೆರಳಿರೋದ್ರಿಂದ ನಿಮಗೆ ಜಾಸ್ತಿ ಅಷ್ಟು ನೋಡಿ, ಇದರಲ್ಲೆಲ್ಲ ಕಾಯಿ ಇದೆ ಅಷ್ಟೇ. ಇದ್ರೊಳಗೆಲ್ಲ ಫುಲ್ ಕಾಯಿ. ಇದ್ರಲ್ಲಿ ಟೋಟಲ್ 100% ಕಾಯಿ ಇದೆ ಇದ್ರೊಳಗೆ. ಈ ಗಿಡದಲ್ಲೆಲ್ಲ ಡಿಸೆಂಬರ್ಲಿ ನೀರು ಬಿಡೋಕ್ಕೆ ಬೆಸ್ಟ್ ಟೈಮು ಮೆಣಸಿಗೆ ಬಿಡಬೇಕು. ಇದು ನೋಡಿ, ಈ ಮಳೆಗೆಲ್ಲ ಆಗಿರೋದು ನೋಡಿ ಬ್ಲೌಸಮ್ ಎಲ್ಲ ಹೇಳ್ದಂಗೆ ಆಗಲಿ ನೋಡಿ. ಬನ್ನಿ ಹೋಣ. ನಾನಂತೂ ವ್ಲಾಗ್ ಡಿಸ್ಕಂಟಿನ್ಯೂ ಮಾಡೋಕ್ಕೆ ಹೋಗಲ್ಲ, ರೆಗ್ಯುಲರ್ ವ್ಲಾಗ್ಸ್ ಆಗ್ತಾ ಇರ್ತೀನಿ ನಾನು. ಯಾಕೆಂದರೆ ಒಂದ್ಸತಿ ಡಿಸ್ಕಂಟಿನ್ಯೂ ಆಗಿಬಿಟ್ರೆ ಮತ್ತು ವಾಪಸ್ ಟ್ರ್ಯಾಕಿಗೆ ಬರೋದು ಭಾರಿ ಕಷ್ಟ ಆಗುತ್ತೆ. ಯಾಕೆಂದರೆ ವ್ಲಾಗ್ ಮಾಡಬೇಕು, ಎಡಿಟ್, ಅದನ್ನು ನೀವೊಂದು ಆ ಫ್ಲೋಲ್ಲಿ ಅಡ್ಜಸ್ಟ್ ಆಗಿಬಿಟ್ಟಿರ್ತೀರ. ಡಿಸ್ಕಂಟಿನ್ಯೂ ಮಾಡ್ಬಿಟ್ಟು ನೀವು ಹಾಕ್ತೀರಾ ಅಂತಂದರೆ ಪುನಃ ಮಾಡಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅದು. ಅದಕ್ಕೆ ಈ ನೋಡಿ ಸಿಂಪಲ್ ಇದು ಆಲ್ರೆಡಿ ರೋಬೋಸ್ಟ್ ನೋಡಿ 8 ಅಡಿಗೆ ಹಾಕಿರೋದು. ಇದು 8 ಅಡಿ ಆಗಲ್ಲ, 8 ಅಡಿ ಉದ್ದಕ್ಕೆ ಇನ್ನೊಂದು ಪಟ್ಟೆಯಲ್ಲಿ. ಆ ಸೈಡ್ ಸೀಂಟೋರ್ ಇದೆ ನೋಡಿದೆ. ನೋಡಿದೆ ಇದೆಲ್ಲ ಡಾರ್ಫ್ ಎಲ್ಲ ಹಣ್ಣಾಗಿಬಿಟ್ಟಿದೆ ನೋಡಿ. ಇದು ಅಷ್ಟೇ ಒಳ್ಳೆ ಸ್ಪೈಕ್ಸ್ ಬಂದಿದೆ ನೋಡಿ. ಇದೆಲ್ಲ ಹೂ ಆಗುತ್ತಿದಲ್ಲ, ಇದೆಲ್ಲ ಪಕ್ಕ ಹೂ ಆಗುತ್ತಿದಲ್ಲ ನೋಡಿ. ಇದೆಲ್ಲ ವಿಡಿಯೋ ಹಾಕಿದ ತಕ್ಷಣ ಕಮೆಂಟ್ ಬಂದಿದೆ. ಹುಚ್ಚಪ್ಪ ಗೌಡ ಅಂತ ಮಾಡಿದ್ದಾರೆ. ಅವ್ರು ಬಂದುಬಿಟ್ಟು US ಇರೋದು ಕಮೆಂಟ್ ಮಾಡಿದ್ರು. ತುಂಬ ಖುಷಿ ಆಯಿತು. US ಇಂದೆಲ್ಲ ನೋಡ್ತಿದ್ದಾರೆ ಅಂತ. ಥ್ಯಾಂಕ್ ಯು ವೆರಿ ಮಚ್. ಶ್ರೀರಂಗ್ ಅವ್ರು ಮಾಡಿದ್ದಾರೆ, ಥ್ಯಾಂಕ್ ಯು ವೆರಿ ಮಚ್. ಮತ್ತು ಹಿತೇಶ್ ಶೆಟ್ಟಿ ಅವರು ರೆಗ್ಯುಲರಾಗಿ ಮಾಡ್ತಾ ಇರ್ತಾರೆ, ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್. ಇದು ಸಪೋರ್ಟ್ ಮಾಡ್ತಾ ಇರಿ. ಬನ್ನಿ, ಹಿಂಗೆ ವ್ಲಾಗ್ ಬರ್ತಾ ಇರುತ್ತೆ, ವ್ಲಾಗ್ ಮಾಡ್ತಾ ಇರೋಣ. ಹಿಂಗೆ ನೋಡಿ, ಚೇಂಬರ್ ಕೆಲಸ ಆಗ್ತಾಯಿದೆ, ಆಲ್ಮೋಸ್ಟ್ ಡನ್ನು. ಇದು ನಮಗೆ ಬೇರೆ 9 ಬನ್ನೀಗ ಒಂದು ಫ್ರೆಂಡ್ ಒಂದು ಫಂಕ್ಷನ್ ಆಗ್ತಾಯಿದೆ ಇವತ್ತು, ಹೋಗ್ಬೇಕೀಗ. ಅಲ್ಲಿಗೆ ಹೋಗ್ಬಿಟ್ಟು ವಾಪಸ್ ಬರ್ತೀನಿ. ಅಲ್ಲೆಲ್ಲ ವ್ಲಾಗ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಪ್ರೈವೇಸಿ ಅದೆಲ್ಲ. ಬನ್ನಿ, ಎಕ್ಸಾಕ್ಟ್ 12:15 ಅಲ್ಲಿ ಹೋದ್ರೆ ಆಯಿತು. ಬನ್ನಿ, ಆಲ್ಮೋಸ್ಟ್ ಮುಡಿರೋ ತಲುಪಾಗಾಯ್ತು. ಈಗ ಫ್ರೆಂಡ್ಸ್ದು ಫಂಕ್ಷನ್ಸ್ ಯಾವುದು ಮಿಸ್ ಮಾಡೋಕ್ಕಾಗಲ್ಲ, ಯಾಕೆಂತ ನಾವು ಇನ್ವೈಟ್ ಮಾಡಿ. ಅದಕ್ಕೆ ಫ್ರೆಂಡ್ಸ್ದು ಯಾವ ಫಂಕ್ಷನ್ ಮಿಸ್ ಮಾಡೋಕ್ಕೆ ಹೋಗಲ್ಲ. ಎಷ್ಟೇ ಬಿಸಿ ಇದ್ರೂ ಹೋಗ್ಬಿಡ್ತೀನಿ ನಾನು. ಮೊನ್ನೆಯಿಂದ ವೆದರ್ ಪ್ಯಾಟ್ರನ್ ಚೇಂಜ್ ಆಗಿದೆ. ಒಂದು 3-4 ಡೇಸ್ ಫುಲ್ ಮೋಡ ಆಯಿತು. ಈಗ ಲೈಟ್ ಮೋಡ ಇದೆ ಅಷ್ಟೇ, ಫುಲ್ ನಿಮಗೆ ನಾರ್ಮಲ್ ವೆದರ್ಗೆ ಬರ್ತಾ ಇದೆ ಈಗ ನೋಡಿ. ಬನ್ನಿ, ಹ್ಯಾಂಡ್ ಪೋಸ್ಟ್. ಬನ್ನಿ, ಆಯಿತು. ಪ್ರೋಗ್ರಾಮ್ ಎಲ್ಲ ಮುಗೀತು, ತುಂಬ ಖುಷಿ ಆಯಿತು. ಪ್ರೋಗ್ರಾಮಲ್ಲಿ ಫ್ರೆಂಡ್ ಪ್ರೋಗ್ರಾಮ್ ಇತ್ತು, ಮುಗಿಸ್ಕೊಂಡ್ಬಿಟ್ಟು ಬಂದ್ವಿ. ಈಗ ಹೋಗ್ತಾ ಇದ್ದೀನಿ, ಈಗ ಚಿಕ್ಕಮಂಗ್ಳೂರು ಹೋಗ್ತಾ ಇದ್ದೀನಿ. ಅದ್ರ ಮಧ್ಯದಲ್ಲಿ ನಮ್ಗೊಂದು ಪಾರ್ಸಲ್ ಕಲೆಕ್ಟ್ ಮಾಡ್ಕೊಳ್ತಾ ಇದ್ವಿ. ಕಲೆಕ್ಟ್ ಮಾಡ್ಕೊಂಬಿಟ್ಟು ನಾವು ಹೊಡ್ತೀವಿ. ಈಗ ನೋಡಿ, ಪಾರ್ಸಲ್ ಸಿಕ್ತು, ತೊಗೊಂಡಿದ್ದೀನಿ. ತೊಗೊಂಡಾಯ್ತು ಈಗ ಪಾರ್ಸೆಲ್ಲು. ಹೋಗ್ತಾ ಇದ್ದೀವಿ ಈಗ ಚಿಕ್ಕಮಂಗ್ಳೂರು ಹೋಗೋಣ. ಡೀಸೆಲ್ ಹಾಕ್ಕೊಂಬಿಡೋಣ. ಇದು ನನ್ನ ಪೆಟ್ರೋಲ್ ಬಂಕ್ ಬಂದು ನನ್ನ ಫ್ರೆಂಡ್ದೇ ಇದು ನೋಡಿ, ಇಲ್ಲಿ ನಿಂತಾನಲ್ಲ. ಯಾಮ, ಏನು ಸಮಾಚಾರ ಮತ್ತೆ ವಿಶೇಷ? ನೋಡಿ, ಇವನೊಂದು ಕ್ಲಾಸ್ಮೇಟ್ ಏನು, ಈಗ ಪೆಟ್ರೋಲ್ ಬಂಕ್ ಓನರು. ಮತ್ತೇನಮ್ಮ ಸಮಾಚಾರ? ನೋಡಿ, ಇರ್ಫಾನ್ ಅಂತ ನಂದು ಕ್ಲಾಸ್ಮೇಟು. ಮತ್ತೇನು ಸಮಾಚಾರ ಹೇಳ್ಬೇಕು? ಏನಿಲ್ಲಮ್ಮ, ಮೋಸ್ಟ್ ಲಾಂಗ್ ಟೈಮ್ ಸಿಗ್ತಾ ಇರೋದು, ಸಖತ್ ದಿನ ಆಯ್ತು ಅಂತ ಸಿಗ್ದಲ್ಲ. ಮತ್ತು ಇವ್ನು ನಾವು ಒಟ್ಟಿಗೆ 8th ಸ್ಟ್ಯಾಂಡಲ್ಲಿ ಒಟ್ಟಿಗೆ ಓದಿದ್ದು ನಾವೆಲ್ಲ ಸಿನಿಮಾದಲ್ಲಿ. ಅದೇ ಬರಲ್ಲ ಅಂದರೆ ಸಿಗೋಣ. ಬಾಯ್. ಬಾರೋ ಮನೆಗೆ. ಏನೆಲ್ಲ ಬರೋದೇ ಇಲ್ಲ, ಬಾರಿ ಬಿಸ್ನೆಸ್ ಮ್ಯಾನ್ ಅವರಲ್ಲ, ಅವೆಲ್ಲ ಎಲ್ಲಿ ಬರ್ತಾರೆ? ಹಾಂ, ಬರಲಾ? ಸಿಗೋಣ, ಬಾಯ್. ಏನಂತಂದ್ರೆ ಒಂದು ಖುಷಿ, ನಂದು ಫ್ರೆಂಡ್ಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಸಿಕ್ಕಿದಾಗೆಲ್ಲ ನಾನು ವ್ಲಾಗಿಗೆ ತೊಗೊಳ್ತಾ ಇರ್ತೀನಿ. ತುಂಬ ಖುಷಿ ಆಗುತ್ತೆ. ಯಾಕೆ ಅಂತಂದರೆ 2% ನಾನು ಯೂಟ್ಯೂಬಲ್ಲಿ ಅಚೀವ್ ಮಾಡಿದ್ದೇನೆ ಅಂತಂದರೆ ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸಬ್ಸ್ಕ್ರೈಬರ್ಸಿಂದ ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸಿಂದ. ನಿಜವಾಗ್ಲೂ ಅವ್ರು ಯಾವಾಗ ಸಿಗ್ತಾ ಇರ್ತಾರೆ, ನನಗೆ ಯಾವ ಆಪರ್ಚುನಿಟಿ ಸಿಗ್ತಾ ಇರುತ್ತೆ ಅವ್ರನ್ನೆಲ್ಲ ವ್ಲಾಗಲ್ಲಿ ತೊಗೊಳ್ತಾ ಇರ್ತೀನಿ. ಬನ್ನೀಗ ನೋಡಿ, ಹಾಂದಿ ಹತ್ರ ಇದ್ದೀನಿ. ಈಗ ಲೆಫ್ಟ್ ತಗೊಳ್ತೀನಿ ಇಲ್ಲಿಂದ. ಬನ್ನಿ. ಏನಮ್ಮ ಸಮಾಚಾರ? ಶೀತಲ್, ಏನು ಸಮಾಚಾರ ವಿಶೇಷ? ನೋಡಿ, ಎಷ್ಟೋ ದಿನ ಆದ ನಂತರ ಸಿಕ್ಕಿದ್ದಾನೆ ಶೀತಲ್. ಏನಮ್ಮ ಸಮಾಚಾರ? ನೋಡಿ, ಮಕ್ಕಳಿಗೆಲ್ಲ ಕ್ಯಾಂಡಿ ಇಟ್ಬಿಡಿ ನನ್ನ ಕೈಗೆ ಸಿಕ್ಕಂಗೆ. ನೋಡಿಲ್ಲಿ
ಎಂಥ ಟೆಕ್ನಿಕ್ ಮಕ್ಳಿಗೆ ಕೈಗೆ ಸಿಗಬೇಕು ಅಂತಲ್ಲ ಅದ್ರ ಮೇಲೆ ಕೂತು ಆಟ ಮಾಡ್ಬೇಕು ಮಕ್ಕಳು. ನೋಡಿ ಶೀತಲ್ ನೋಡಿರ್ತೀರಲ್ಲ ನನ್ನ ಜೊತೆ ರೈಡಿಗೆ ಆಲ್ಮೋಸ್ಟ್ 2 ರೈಡಿಗೂ ಮಾಡಿದೆ, ದೊಡ್ಡ ರೈಡ್ ನನ್ನ ಜೊತೆನೇ ಬಂದಿರೋದು. ಹೌದು ನೋಡಿ, ಚಿಕ್ಕಮಂಗ್ಳೂರು ಟಾಯ್ ಶಾಪ್ ಇದೆ. ಏನು ಮಕ್ಕಳು ಹುಟ್ಟಿದ್ರಿಂದ ಎಲ್ಲನೂ ಸಿಗುತ್ತೆ ನಿಮಗೆ A to Z. ಅಲ್ಲ ಮಜಾ ಕಂಪ್ಲೀಟ್ ಸಿಗುತ್ತೆ ಮಕ್ಕಳಿಗೆಲ್ಲ. ಈಗ ಬನ್ನಿ ರಾಕ್ ಆ್ಯಂಡ್ ರೋಲ್ ಅಂತ ಚಿಕ್ಕಮಂಗ್ಳೂರು ಮೊದಲೇ ಫೇಮಸ್ಸು. ಮೂಡಿಗೆರೆ ಸರೌಂಡಿಂಗ್ ಇದ್ದರೆ ಬನ್ನಿ ರಾಕ್ ಆ್ಯಂಡ್ ರೋಲು. ನಮ್ಮ ಸೈಡಿನ ಸ್ಪೆಷಲ್ ಡಿಸ್ಕೌಂಟ್ ಬೇರೆ ಕೊಡ್ತಾನೆ ಏನೋ. ಬರಲಾ ಮ್ಯಾಮ್, ಸಿಗೋಣ. ಬಾಯ್ ಬಾಯ್, ಸಿಗೋಣ ಬಾಯ್. ಬನ್ನಿ, ಒಂದು ಪೈಪ್ ತಂದುಬಿಟ್ಟು ಟ್ರಿಪಲ್ ಬೀಳಂಗೆ ಮಾಡ್ತೀವಿ ಅಂತ ಅಂದಿದ್ವಲ್ಲ, ಅದು ನೋಡಿ ಆಗಿದೆ ಈಗ. ನೋಡಿ ಇಲ್ಲಿ ನೋಡಿ ಈ ಥರ ನೋಡಿ, ಇಲ್ಲಿ ಫ್ಲವರ್ಗೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬಡ್ಡೆಗೆ ಈ ಥರ ಮಾಡಿದ್ದೀವಿ. ಇಲ್ಲಿಂದ ಫುಲ್ ಉದ್ದ ಕೊಟ್ಟಿದ್ದೀವಿ, ಎಲ್ಲದಕ್ಕೂ ಬಡ್ಡೆ ಹತ್ರ ಹೋಲ್ ಮಾಡಿ ಅಲ್ಲಿ ಬೀಳಂಗೆ ಮಾಡಿದ್ದೀವಿ. ನಮ್ಮನಿಗೆ ಏನು ಟೆನ್ಷನ್ ಇಲ್ಲ, ಆನ್ ಮಾಡ್ಕೊಂಬಿಟ್ಟು ಇಲ್ಲಿ ಪೈಪ್ ಜೋಡಿಸ್ಬಿಟ್ರೆ ಆಯಿತು. ಆಲ್ಮೋಸ್ಟ್ ಎಲ್ಲದಕ್ಕೂ ನೀರು ಬೀಳ್ತಾ ಇರುತ್ತೆ ನೋಡಿ. ಇಷ್ಟ ನೋಡಿ, ಹಿಂಗೆ ಬೀಳ್ತಾ ಇರುತ್ತೆ. ಇದಕ್ಕೆ ಚೆಕ್ ಮಾಡಿದೆ, ಒಂದು ಬಾಟ್ಲ್ ಇಟ್ಟು ಚೆಕ್ ಮಾಡಿದೆ, ಒಂದು 3 ನಿಮಿಷಕ್ಕೆ 1 ಲೀಟ್ರ್ ತುಂಬುತ್ತೆ ನೋಡಿದ್ದು. ನೋಡಿ ನೋಡಿ ಥರ ಸಿಂಪಲ್ ಆಗಿ ತಂದಿದ್ದಷ್ಟೇ. ನೋಡಿ ಲಾಸ್ಟ್ ಟೈಮ್ ಇದು ಪ್ಲ್ಯಾಂಟ್ ಮಾಡಿ ತೋರಿಸಿದ್ನಲ್ಲ, ಡ್ರ್ಯಾಗನ್ ಫ್ರೂಟ್ ಇದು ನೋಡಿದ್ದು. ಈಗ ನೆಕ್ಸ್ಟ್ ಇದೇ ಪೈಪ್ ಇಲ್ಲಿಗೂ ಬರುತ್ತೆ, ಮೇಲ್ಗಡೆಗೂ ಬರುತ್ತೆ, ಸ್ಟ್ರೈಟ್ ಬರುತ್ತೆ ಇಲ್ಲಿಗೆ. ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್. I keep boys by my side. Know that they ride or die. I keep boys by my side.